ತಮ್ಮ ಜೀವಿತ ಅವಧಿಯಲ್ಲಿ ಕೆಲವು ಕಾರಣಗಳಿಂದ ತಂದೆ ತಾಯಂದಿರು ತಮ್ಮ ಹೆಸರಿನಲ್ಲಿರುವಂತ ಆಸ್ತಿಪಾಸ್ತಿಗಳನ್ನ ಮಕ್ಕಳಿಗೆ ದಾನಪತ್ರದ ಮೂಲಕ ಅಂದ್ರೆ ಗಿಫ್ಟ್ ಡೀಡ್ ಮೂಲಕ ಕೊಟ್ಟಿದ್ರೆ, ಆ ನಂತರ ಮಕ್ಕಳೇನಾದ್ರೂ ಒಂದು ಪಕ್ಷ ತಂದೆ ತಾಯಿಯನ್ನ ನೋಡ್ಕೊಳ್ದೆ ಹೋದ್ರೆ, ಇನ್ನು ಆಸ್ತಿ ಬಂದಾಯ್ತು, ಇನ್ನು ಅವ್ರನ್ನ ನೋಡ್ಕೊಳ್ಳೋ ಅಗತ್ಯ ನಂಗಿಲ್ಲ, ಅವ್ರ ಯಾವ್ದಾದ್ರು ವೃದ್ಧಾಶ್ರಮದಲ್ಲಿರ್ಲಿ ಅಥವಾ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿರ್ಲಿ ಅಥವಾ ಅವರಷ್ಟಿಗೆ ಅವ್ರಿರ್ಲಿ, ನಮ್ಗೆ ಯಾಕೆ ಆ ಜವಾಬ್ದಾರಿ ಎನ್ನುವಂತ ಆಲೋಚನೆ ಬಂದಾಗ ಈ ಕಾಯ್ದೆ ಅಡಿಯಲ್ಲಿ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಈ ಕಾಯ್ದೆಯ ಸೆಕ್ಷನ್ 23ರ ಅಡಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ರೀತಿ ವಿಶ್ವಾಸದಿಂದಾನೇ ಕೊಟ್ಟಿರ್ಬೋದು, ನಿಮ್ಮ ಮಕ್ಕಳಿಗೆ ನಿಮ್ಮ ಆಸ್ತಿಯನ್ನ ದಾನಪತ್ರದ ಮೂಲಕ ಕೊಟ್ಟಿದ್ದ ಪಕ್ಷದಲ್ಲಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ದೆ ಹೋದ್ರೆ, ನಿಮ್ಮನ್ನ ತಿರಸ್ಕರಿಸಿದ್ರೆ, ನೀವು ಆಸ್ತಿಯನ್ನ ಈಗಾಗಲೇ ಅವ್ರಿಗೆ ಬರ್ಕೊಟ್ಬಿಟ್ಟಿದ್ರೆ, ಆ ಆಸ್ತಿಯನ್ನ ತಾವು ಪುನಃ ಅವರಿಂದ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಕಾನೂನನ್ನ ಮಾರ್ಪಾಡು ಮಾಡೋದ್ರ ಮೂಲಕ ಒಂದು ಅವಕಾಶವನ್ನ ಹಿರಿಯ ನಾಗರಿಕರಿಗೆ ಮತ್ತು ವಯಸ್ಸಾದ ತಂದೆ ತಾಯಿಗಳಿಗೆ ಕಾನೂನಿನ ಅಡಿಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಬ್ಯಾಂಕಿಗೆ ಸಾಲಕ್ಕೆ ಹೋದಾಗ ಒಬ್ಬ ಹಿರಿಯ ನಾಗರಿಕರಾಗಿದ್ರೆ ಹೇಳ್ತಾರೆ ಬ್ಯಾಂಕ್ ಅವರು, ಇಲ್ಲ ನಿಮಗೆ ಸಾಲ ಕೊಡೋಕೆ ಬರೋದಿಲ್ಲ, ಈಗಾಗಲೇ ನಿಮ್ಗೆ 60 ವರ್ಷ ತುಂಬಿದೆ, ನಾವು ಹಣವನ್ನ ರಿಕವರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ಹೆಚ್ಚು ದಿನಗಳ ಕಾಲ ಸಮಯ ಕೊಟ್ಟು ಸಾಲ ಕೊಡೋದು ಕಷ್ಟ, ನಾವು ಕೊಡೋದಿಲ್ಲ, ಹಿರಿಯ ನಾಗರಿಕರಿಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅವರೇ ಒಂದು ಹೇಳ್ತಾರೆ, ಒಂದು ಉಪಾಯ ಹೇಳ್ತಾರೆ ಬ್ಯಾಂಕ್ ಅವರು. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ನಿಮ್ಮ ಆಸ್ತಿಯನ್ನ ದಾನಪತ್ರ ಮಾಡಿಕೊಟ್ರೆ, ಅವರು ಪ್ರಾಪ್ತ ವಯಸ್ಕರಾಗಿರೋದ್ರಿಂದ ಅವರಿಗೆ ಸಾಕಷ್ಟು ಸಮಯ ಇರೋದ್ರಿಂದ ಕಟ್ಟಕ್ಕೆ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಲೋನ್ ಕೊಡ್ತೀವಿ, ಆದರೆ ಆಸ್ತಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಕೆಲವು ತಂದೆ ತಾಯಿಗಳು ಮಕ್ಕಳ ಹಿತದೃಷ್ಟಿಯಿಂದ, ಮೊಮ್ಮಕ್ಕಳ ಹಿತದೃಷ್ಟಿಯಿಂದ, ಕುಟುಂಬದ ಹಿತದೃಷ್ಟಿಯಿಂದ ದಾನಪತ್ರ ಗಿಫ್ಟ್ ಡೀಡ್ ಅನ್ನ ಮಾಡಿಕೊಡ್ತಾರೆ. ಹಾಗೊಂದು ವೇಳೆ ದಾನಪತ್ರ ಮಾಡಿಕೊಟ್ಟು ಗಿಫ್ಟ್ ಡೀಡ್ ಮಾಡಿಕೊಟ್ಟ ನಂತರ ಮಕ್ಕಳು ತಂದೆ ತಾಯಿಯನ್ನೇನಾದರೂ ಶ್ರದ್ಧೆಯಿಂದ ನೋಡ್ಕೊಳ್ದೆ ಹೋದ್ರೆ ಅಥವಾ ಅವ್ರ ಬಗ್ಗೆ ತಿರಸ್ಕಾರದಿಂದ ನಡ್ಕೊಂಡಿದ್ದೆ ಆದರೆ, ಆಗ ಅವ್ರು ಮಾಡಿಕೊಟ್ಟಿರುವಂತಹ ದಾನಪತ್ರವನ್ನ ತಂದೆ ತಾಯಿಯಂದಿರು ಖಂಡಿತವಾಗಿಯೂ ರದ್ದುಪಡಿಸ್ಕೊಂಡು ತಮ್ಮ ಆಸ್ತಿಯನ್ನ ತಾವೇ ವಾಪಸ್ ಪಡೆದುಕೊಳ್ಳೋದಿಕ್ಕೆ ಅವಕಾಶ ಇದೆ. ಹಾಗಾದರೆ ಆ ರೀತಿ ಯಾವ ಕೋರ್ಟಿಗೆ ಹೋಗ್ಬೇಕು, ಎಲ್ಲಿ ಹಾಕಬೇಕು? ನಾವು ಈಗಾಗಲೇ ಕೊಟ್ಬಿಟ್ಟಿದೀವಿ, ಈಗ ನಮ್ಗೆ ವಾಪಸ್ ಬೇಕು, ಅವ್ರು ನಮ್ಮನ್ನು ನೋಡ್ಕೋತಾ ಇಲ್ಲ, ಏನ್ ಮಾಡಬೇಕು ಅಂದ್ರೆ, ಅದು ನ್ಯಾಯಾಲಯದ ವ್ಯಾಪ್ತಿಯಿಂದ ಬಂದ್ರೆ ಅದು ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿಗಳು ಅಂತ ನಾವು ಹೇಳ್ತೀವಿ. ನಿಮ್ಮ ಆಸ್ತಿ ಇರುವಂತ ಹತ್ತಿರದಲ್ಲಿರುವಂತ ಉಪವಿಭಾಗಾಧಿಕಾರಿಗಳ ಮುಂದೆ ತಾವು ಒಂದು ಕೇಸನ್ನ ಹೂಡಿ ನನ್ನ ಆಸ್ತಿಯನ್ನು ನನಗೆ ಕೊಡಿಸಿ, ನನ್ನ ಮಗ ಅಥವಾ ನನ್ನ ಮಗಳು ನನ್ನ ಆಸ್ತಿಯನ್ನ ಬರ್ಸ್ಕೊಂಡ ಮೇಲೆ ನಮ್ಮನ್ನ ನೋಡ್ಕೋತಾ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕಿ ಅಲ್ಲಿ ತಮ್ಮ ಆಸ್ತಿಯನ್ನ ಪಡೆದುಕೊಳ್ಬಹುದು.